ನಾಡಿನಾದ್ಯಂತ ಇವತ್ತು ಪವಿತ್ರ ರಂಜಾನ್ ಹಬ್ಬದ ಆಚರಣೆ ಮುಸಲ್ಮಾನ್ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸುತ್ತಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆ ಮೈದಾನದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಇವತ್ತಿಗೆ 30 ದಿನಗಳ ಉಪವಾಸ ವ್ರತ ಆಚರಣೆ ಅಂತ್ಯವಾಗಿದೆ. ಹೊಸ ಉಡುಪು ಧರಿಸಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿದೆ ರಂಜಾನ್ ಹಬ್ಬದ ಆಚರಣೆ 3 ದೃಶ್ಯಗಳನ್ನ ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಯಾದಗಿರಿ, ಬೆಂಗಳೂರು, ಮತ್ತೊಂದು ಕಡೆಯಲ್ಲಿ ಶಿವಮೊಗ್ಗ. ರಾಜ್ಯಾದ್ಯಂತ ಇದೇ ರೀತಿಯಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ತೊಡಗಿಕೊಂಡಿದ್ದಾರೆ ಮುಸಲ್ಮಾನ್ ಬಾಂಧವರು. 30 ದಿನಗಳ ಉಪವಾಸ ವ್ರತವನ್ನ ಇಂದಿಗೆ ಅಂತ್ಯಗೊಳಿಸಿ ಇವತ್ತು ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸುವ ಮೂಲಕ ಹಬ್ಬದ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಮೊದಲಾಗಿ ರಾಜ್ಯದ ಜನಕ್ಕೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯನ ಕೋರ್ತೀನಿ. ಇವತ್ತು ನಮ್ಮ ಮನೆ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು, ಜ್ವರ ಬಂದಿದ್ದ ಕಾರಣಕ್ಕೆ ಅವ್ರು ಬರೋಕ್ಕಾಗಿಲ್ಲ. ಹಾಗಾಗಿ ಅವರು ಹಬ್ಬದ ಶುಭಾಶಯಗಳು ನನ್ನಿಂದ ತಿಳಿಸಿದ್ರು ಅಂತ ಹೇಳಿದ್ದಾರೆ. ಹಬ್ಬದ ಶುಭಾಶಯನ ತಿಳಿಸಿದ್ದೀನಿ. ಹೈ ಫೀವರ್ ಆಗಿದೆ ಅವ್ರಿಗೆ. ಬೆಳಗ್ಗೆ ರಾತ್ರಿ ಫೋನ್ ಮಾಡಿ ಇಲ್ಲ ಕಣೋ ಇಂಜೆಕ್ಷನ್ ತೊಗೊಂಡು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ನಾನು, ವಾಸಿ ಆದರೆ ನಾನು ಬರ್ತೀನಿ ಅಂತ. ತಿರ್ಗಾ 8:30 ಫೋನ್ ಮಾಡಿ ಇಲ್ಲ ಕಣೋ ತಿರ್ಗಾ ಚಳಿ ಜನ ಬಂದುಬಿಡಿದೆ, ಹಾಗಾಗಿ ಬರೋಕ್ಕಾಗಲ್ಲ, ನೀನೇ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಹೇಳಂತ ಹೇಳ್ಬಿಟ್ಟು ಹಬ್ಬದ ಶುಭಾಶಯ. ಲೋಕಸಭೆ ಅಖಾಡದಲ್ಲಿ 2ನೇ ಹಂತದ ನಾಮಿನೇಷನ್ ಭರಾಟೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಘಟಾನುಘಟಿ ನಾಯಕರುಗಳು ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. 2ನೇ ಹಂತದ ಚುನಾವಣೆಗೆ ಇವತ್ತಿನಿಂದ ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ಘಟಾನುಘಟಿ ನಾಯಕರಿಂದ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಅದರಲ್ಲಿ ಬಳ್ಳಾರಿ ಕಾಂಗ್ರೆಸ್ನ ಅಭ್ಯರ್ಥಿ ತುಕಾರಾಂ ಇವತ್ತೇ ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. 2ನೇ ಹಂತದ ನಾಮಿನೇಷನ್ ಭರಾಟೆ ಇಂದಿನಿಂದ ಶುರು. ಇವತ್ತು ಘಟಾನುಘಟಿ ನಾಯಕರು ನಾಮಪತ್ರ ಸಲ್ಲಿಸೋದಕ್ಕೆ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿರೋದು ಒಂದು ಕಡೆ ಆದರೆ, ಬಳ್ಳಾರಿಯ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿರುವಂತಹ ತುಕಾರಾಂ ಉಮೇದುವಾರಿಕೆಯನ್ನು ಇವತ್ತು ಸಲ್ಲಿಸ್ತಾ ಇದ್ದಾರೆ. 2 ಹಂತದಲ್ಲಿ ರಾಜ್ಯದಲ್ಲಿ ಚುನಾವಣೆ ನಡೀತಾ ಇರುವಂಥದ್ದು ಏಪ್ರಿಲ್ 26 ಮತ್ತು ಮೇ 7ನೇ ತಾರೀಕು. 2ನೇ ಹಂತದ ಚುನಾವಣೆಗೆ ಇವತ್ತಿನಿಂದ ಉಮೇದುವಾರಿಕೆ ಸಲ್ಲಿಸೋದಕ್ಕೆ ಅಭ್ಯರ್ಥಿಗಳು ರೆಡಿಯಾಗಿದ್ದಾರೆ. ಬಳ್ಳಾರಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ತೆಲುಗು ಭಾಷಿಗರ ಓಟ್ಗೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು. ಇದೀಗ ಪವನ್ ಕಲ್ಯಾಣ್ ರವರನ್ನ ಅಖಾಡಕ್ಕೆ ಇಳಿಸಲಾಗ್ತಾ ಇದೆ. ಗಡಿ ಕ್ಷೇತ್ರಗಳಲ್ಲಿ ತೆಲುಗು ಮಂದಿಯನ್ನ ಸೆಳೆಯೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಏಪ್ರಿಲ್ 17ರಂದು ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಕ್ಯಾಂಪೇನ್ ಅನ್ನ ನಡೆಸಲಾಗುತ್ತೆ. ಬಿಜೆಪಿ ಅಭ್ಯರ್ಥಿಗಳ ಪರ ಪವನ್ ಕಲ್ಯಾಣ್ ಪ್ರಚಾರವನ್ನ ಮಾಡಲಿದ್ದಾರೆ. ಬಳ್ಳಾರಿ, ರಾಯಚೂರು, ಚಿಕ್ಕಬಳ್ಳಾಪುರ, ಬೆಂಗಳೂರಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ ಪವನ್ ಕಲ್ಯಾಣ್ ಬೃಹತ್ ರೋಡ್ ಶೋಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಜೊತೆಗೆ ರೋಡ್ ಶೋವನ್ನ ನಡೆಸಲಿದ್ದಾರೆ. ಮತ್ತೊಂದು ಕಡೆ ರಾಯಚೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ಜೊತೆ ರೋಡ್ ಶೋವನ್ನ ಮಾಡಲಿದ್ದಾರೆ ಪವನ್ ಕಲ್ಯಾಣ್. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ರೋಡ್ ಶೋವನ್ನ ನಡೆಸಲಿದ್ದಾರೆ. ಏಪ್ರಿಲ್ 17ರಂದು ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಕ್ಯಾಂಪೇನ್ ಅನ್ನ ನಡೆಸಲಾಗುತ್ತೆ. ಬಿಜೆಪಿ ಅಭ್ಯರ್ಥಿಗಳ ಪರ ಪವನ್ ಕಲ್ಯಾಣ್ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ತೆಲುಗು ಭಾಷಿಗರ ಓಟ್ಗೆ ಬಿಜೆಪಿ ಪ್ಲಾನ್ ಅನ್ನ ಎಣೆದಿದೆ. ಶಿವಮೊಗ್ಗ ಲೋಕಸಭಾ ಅಖಾಡ ಯಾವ ರೀತಿ ರಂಗೇರ್ತಾ ಇದೆ ಅಂತಂದ್ರೆ, ಈಶ್ವರಪ್ಪ ಅವರನ್ನ ಮನವೊಲಿಸುವಲ್ಲಿ ಬಿಜೆಪಿ ನಾಯಕರು ವಿಫಲರಾದ್ರ. ಯಾಕಂದ್ರೆ ನಾಳೆ ಈಶ್ವರಪ್ಪ ಅವರು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಈಶ್ವರಪ್ಪಗೆ ಚುನಾವಣಾ ಠೇವಣಿ ಹಣವನ್ನ ಮಹಿಳೆಯರೇ ನೀಡಿದ್ದಾರೆ. 24,000 ರೂಪಾಯಿ ಠೇವಣಿ ಹಣವನ್ನ ಮಹಿಳೆಯರು ನೀಡಿರೋದು. ಈ ಮೂಲಕ ಅಭ್ಯರ್ಥಿ ಈಶ್ವರಪ್ಪ ಅವರಿಗೆ ಮಹಿಳೆಯರು ಶುಭ ಹಾರೈಸಿದ್ದಾರೆ ಠೇವಣಿ ದುಡ್ಡನ್ನ ನೀಡುವ ಮೂಲಕ. ಈ ಹಿಂದೆ 1,000 ರೂಪಾಯಿ ಠೇವಣಿಯನ್ನ ಸಾಧು ಸಂತರು ನೀಡಿದ್ರು. ಈ ಸಾರಿ ಲೋಕಸಭೆ ಚುನಾವಣೆಗೆ 24,000 ರೂಪಾಯಿ ಡಿಪಾಸಿಟ್ ಬೇಕು. 24,000 ಠೇವಣಿ ಹಣ ನೀಡೋದಕ್ಕೆ ಮಹಿಳೆಯರು ಮುಂದಾಗಿದ್ದಾರೆ. ಸ್ವತಃ 24,000 ರೂಪಾಯಿಯನ್ನ ಅಲ್ಲಿನ ಮಹಿಳಾ ಮತದಾರರೇ ಈಶ್ವರಪ್ಪ ಅವರಿಗೆ ನೀಡಿದ್ದಾರೆ. 2 ಹಣ ಸೇರಿಸಿ ನಾಳೆ ಈಶ್ವರಪ್ಪ ಅವರು ಉಮೇದುವಾರಿಕೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಈಶ್ವರಪ್ಪ ಅವರು ನಾಮಪತ್ರವನ್ನ ಸಲ್ಲಿಸ್ತಾ ಇರೋದು ನಾಳೆ. ಈಗಾಗಲೇ ಭೀಮನಕೋಟೆಯ ಜಗದ್ಗುರುಗಳು ಮಾತಾ ಕಿ ಜೈ, ಈಶ್ವರಪ್ಪ ಕಿ ಜೈ, ಈಶ್ವರಪ್ಪ
ಜಿಂದಾಗೆ